ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ಏನಾಗಿದೆ, ಜನ ದುಡ್ಡಿನಿಂದ ಹೋಗೋದು. ಈ ಕೊರೋನಾ ಬಂತಲ್ವ, ಕೊರೋನಾ ಬಂದಾಗ ದುಡ್ಡಿನ ವ್ಯಾಮೋಹ ಒಂದು ಸ್ವಲ್ಪ ಜನರಿಗೆ ಕಮ್ಮಿ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಕಮ್ಮಿ ಆಗಲಿಲ್ಲ. ಎಂಥ ಜನಗಳಿದ್ದಾರೆ ಪ್ರಪಂಚದ ಮೇಲೆ. ಈ ದುಡ್ಡು ಬೇಡ ಅಂತ ಹೇಳ್ತಿಲ್ಲ, ಈ ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರಲ್ಲ, ಅಂಥ ಪರಿಸ್ಥಿತಿ ಆಗಿದೆ. ಬರೀ ದುಡ್ಡು 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 ದುಡ್ಡು, ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ, ಹಂಗೆ ಆ ಥರ ಆಗ್ತಾಯಿದೆ. ಅದು ಯಾವತ್ತೂ ಯಾರೂ ಆ ಥರ ಮಾಡಬೇಡಿ. ಏನಾಗುತ್ತೆ ಗೊತ್ತಾ, ನಾವು ಬರೀ ಹಣದಲ್ಲಿ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಆಸ್ತಿ ಪ್ರಾಪರ್ಟಿ ಎಲ್ಲ ಮಾಡ್ಬೋದು, ಎಲ್ಲ ಕೂಡ್ಬೋದು, ಬಟ್ ನೆಮ್ಮದಿ ಸಿಕ್ಕಲ್ಲ ಅಲ್ವಾ? ನೀವು ಎಷ್ಟೇ ಆಸ್ತಿ ಮಾಡಿ, ಎಷ್ಟೇ ಕೂಡಿ, ಏನೇ ಮಾಡಿ, ಮನೇಲಿ ಒಂದು ನೆಮ್ಮದಿ ಅನ್ನೋದಿದ್ದರೆ ಜೀವನದಲ್ಲಿ ಏನಾದರೂ ಪಡಿಬೋದಲ್ವ? ದುಡ್ಡಿದ್ದು ನೆಮ್ಮದಿ ಇಲ್ಲ ಅಂದರೆ ಏನು ಮಾಡ್ತೀರಾ ಅಲ್ವಾ? ಕೂಡ್ತೀರಾ, ಕೋಟಿಗಟ್ಟಲೆ ಕೂಡ್ತೀರಾ, ಮಕ್ಕಳಿಗಾಗಿ ಕೂಡ್ತೀರಾ, ಮಕ್ಕಳೇ ದುಡಿಯಲ್ಲ. ಮಕ್ಕಳು ಕಳ್ಳರಾಗಿರ್ತಾರೆ, ಇಲ್ಲ ಅವ್ಯವಹಾರ ಮಾಡ್ತಿರ್ತಾರೆ, ಏನೋ ಒಂದು ಕೆಟ್ಟದ್ದು ಮಾಡ್ತಿರ್ತಾರೆ ಅಲ್ವಾ? ನೀವು ಕೂಡಿಟ್ಟು ಊಟ ತಿಂಡಿ ಎಲ್ಲ ಕಟ್ಟಿ ಒಂದೊಂದು ರೂಪಾಯಿ ಒಟ್ಟು ಹಾಕಿ ಕೂಡಿಡ್ತೀರ. ಅದನ್ನು ಮಕ್ಕಳು ಮುಂದುವರ್ಸ್ಕೊಂಡು ಹೋಗಿ ಜನರಿಗೆ ಅನುಕೂಲ ಆದರೆ ಅಡ್ಡಿಲ್ಲ. ಅವ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಲ್ಲ ಅಂದರೆ ನೀವು ಮಾಡಿ ಏನು ಪ್ರಯೋಜನ ಅಲ್ವಾ? ಮಾಡಿ ಏನು ಪ್ರಯೋಜನ? ಅದಕ್ಕೆ ಹೇಳೋದು ಮಕ್ಕಳಿಗೆ, ನೀವೇನು ಮಾಡಿ, ದುಡ್ಡು ಕೂಡಿಡೋದು ಬೇಡ, ಒಂದು ಎಜುಕೇಷನ್, ಒಂದು ಸಂಸ್ಕಾರ ಕಲಿಸಿ. ದುಡ್ಡು ದುಡಿಯೋದು ಹೆಂಗೆ ಅಂತಲ್ಲ, ದುಡ್ಡು ಪ್ರತಿಯೊಂದು ಕಷ್ಟ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಬರೀ ದುಡ್ಡು ಒಂದೇ ಅಲ್ಲ, ಪ್ರತಿಯೊಂದು ಕಷ್ಟ ಹೇಳ್ಕೊಡಿ. ಅವಾಗ ಏನಾಗುತ್ತೆ ಮಕ್ಕಳಿಗೆ, ಪ್ರತಿಯೊಂದು ಹೊರಗಡೆ ಪ್ರಪಂಚ ಆಗಲಿ, ಒಳಗಡೆದಾಗಲಿ, ಸಾಂಸಾರಿಕ ಆಗಲಿ, ಎಲ್ಲರೂ ಹೇಳ್ಕೊಟ್ಟಾಗ ಮಕ್ಕಳು ತಲೆಯಲ್ಲೂ ಅಷ್ಟೇ ದುಡ್ಡಿನ ವ್ಯಾಮೋಹ ಕಮ್ಮಿ ಆಗುತ್ತೆ. ನಿಮಗೆ ತುಂಬ ಇವಾಗ ಲಕ್ಷಗಟ್ಟಲೆ ನೀವು ದುಡಿತೀರ ಅಂದಾಗ ಒಂದು 5,000 ಬೇರೆಯವ್ರಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ. ದಾನ ಮಾಡೋದ್ರಲ್ಲಾಗಲಿ, ಕಷ್ಟ ಅಂತ ಇರೋರಿಗೆ, ನಾನು ದಾನ ಮಾಡಿ ಅಂದರೆ ಸಿಕ್ಕವ್ರಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ, ಸಿಕ್ಕವ್ರಿಗೆ ಕೊಡಿ ಅಂತ ಅಲ್ಲ. ಕಷ್ಟ ಅಂತ ಇರೋರಿಗೆ, ತುಂಬ ಕಷ್ಟದಲ್ಲಿರ್ತಾರೆ, ಈಗ ಊಟಕ್ಕೂ ಗತಿ ಇರಲ್ಲ ಅಂಥವ್ರಿಗೆ ಒಂದು ಹೊತ್ತಿನ ಊಟಕ್ಕೆ ದಾನ ಮಾಡಿ. ಅದರಲ್ಲಿ ಏನು ತಪ್ಪಿದೆ? ನಿಮ್ಮದೇನು ಕೋಟಿ ಇದ್ದಿದ್ದೇನು ಕೊಳತು ಹೋಗಲ್ಲ, ಪೂರ ಖಾಲಿನೂ ಆಗಲ್ಲ ಅಲ್ವಾ? 100 ರೂಪಾಯಿ ಕೊಡಿ. ಈಗ ನಿಮ್ಮ ಹತ್ರನೇ ಏನೋ ಒಂದು ಕೇಳ್ಕೊಂಡು ಬಂದಿರ್ತಾರೆ, ನಿಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ, ನಿಮ್ಮನ್ನೇ ದಾರಿದೀಪ ಅಂದ್ಕೊಂಡಿರ್ತಾರೆ. ಸತಾಯಿಸ್ಬೇಡಿ, ಕಾಯಿಸ್ಬೇಡಿ, ಅದೊಂದು ಹೇಳ್ತೀನಿ ನಾನು. ಯಾರಿಗೂ ಸತಾಯಿಸ್ಬೇಡಿ, ಯಾರಿಗೂ ನೋವು ಮಾಡಬೇಡಿ ಜೀವನದಲ್ಲಿ. ಮತ್ತೊಂದು, ನನಗೇ ಎಲ್ಲ ಗೊತ್ತು ಅನ್ನೋದೊಂದು ದುರಹಂಕಾರದ ಬುದ್ಧಿ ಇಟ್ಕೊಂಡು ಬದುಕಬೇಡಿ ಭೂಮಿ ಮೇಲೆ. ಎಲ್ಲ ನನಗೆ ಗೊತ್ತು, ಯಾರಿಗೂ ಏನೂ ಗೊತ್ತಿಲ್ಲ, ನಾನೇ ಸಕಲ ಕಲಾವಲ್ಲಭ ಅನ್ನೋ ಥರ ಕೆಲವೊಬ್ಬರು ಪ್ರಪಂಚದ ಮೇಲೆ ಇದ್ದಾರೆ. ಬಟ್ ಏನು ಗೊತ್ತಾ, ಒಬ್ಬ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ತಲೆಯಲ್ಲಿ ಒಂದು ದೇವರು ಒಂದು ಬುದ್ಧಿಶಕ್ತಿ ಅನ್ನೋದು ಕೊಟ್ಟೋಗಿರ್ತಾನೆ. ಬಟ್ ನೀವು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ, ಕೆಲವೊಬ್ಬರು ಚಿಕ್ಕ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ನಮ್ಗೆ ಏನಾಗುತ್ತೆ, ಒಂದು 4 ಜನರ ವ್ಯವಹಾರ, 4 ಜನರ ಮಧ್ಯೆ ವ್ಯವಹಾರ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾಲೆಜ್ ಇರುತ್ತೆ. ದೊಡ್ಡವ್ರಿಗೆ ದೊಡ್ಡ ನಾಲೆಜ್ ಇರುತ್ತೆ, ವ್ಯವಹಾರ ದೊಡ್ಡದಿರುತ್ತೆ, ಅವ್ರು ದೊಡ್ಡ ನಾಲೆಜ್ ಇರುತ್ತೆ, ಆ ಥರ ಇರುತ್ತೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಹೆಂಗೆ ಮ್ಯಾನೇಜ್ ಮಾಡೋದು, ಹೆಂಗೆ ನೋಡ್ಕೊಂಡು ಹೋಗೋದು, ಸಂಸಾರ ಹೆಂಗೆ ತೂಗಿಸೋದು, ಕಷ್ಟ ಬಂದರೆ ಹೆಂಗೆ ಫೇಸ್ ಮಾಡೋದು, ಅದೆಲ್ಲ ಗೊತ್ತಿದ್ದೆ ಆಲ್ಮೋಸ್ಟ್ ಒಬ್ಬ ಮನುಷ್ಯ ಅಂದಮೇಲೆ. ಈಗ ಮೆಂಟಲಿ ಪೇಷಂಟು ಇಲ್ಲ, ತಲೆ ಸರಿ ಇಲ್ಲ ಅನ್ನೋರಾದರೆ ಓಕೆ. ತಲೆ ಸರಿ ಇರೋರು, ಒಂದು ಸಾಂಸಾರಿಕ ಜೀವನದಲ್ಲಿ ಮುಳುಗಿರೋರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ನೀವೇನು ಅಂದ್ಕೊಳ್ಳೋದು, ಏನೂ ಗೊತ್ತಿಲ್ಲ ಅವರಿಗೆ, ಅವ್ರು ದಡ್ರು, ಅದೆಲ್ಲ ತಪ್ಪು. ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು. ಅದು ನೋವಾಗುತ್ತೆ. ಅವರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿದ್ದೇ ತಾನೇ ಅವರೆಲ್ಲ ನಿಭಾಯಿಸ್ಕೊಂಡು ಹೋಗೋದು. ಗೊತ್ತಿಲ್ಲ ಅನ್ನೋ ಥರ, ನಿಮಗೇ ಎಲ್ಲ ಗೊತ್ತು ಅನ್ನೋ ಥರ ಅದೊಂದು ಬಿಟ್ಟಾಕಿ. ಅದೊಂದು ದುರಹಂಕಾರ, ನನಗೇ ಎಲ್ಲ ಗೊತ್ತು ಅನ್ನೋದು ಮನುಷ್ಯನಲ್ಲಿತ್ತಲ್ಲ, ಅದು ಯಾವತ್ತಿದ್ರೂ ನಮ್ಮನ್ನು ಒಂದಿನ ಹಾಳು ಮಾಡುತ್ತೆ. ಅದನ್ನು ನೆನ್ಪಿಟ್ಕೊಂಡು ಜೀವನ ಮಾಡಿ. ಮತ್ತೊಂದು, ಪದೇ ಒಬ್ರಿಗೆ ನೋಯಿಸೋದು, ಪದೇ ಇರಿಟೇಟ್ ಮಾಡೋದು, ಪದೇ ಬೈತಿರೋದು, ಅದು ಯಾರಿಗೂ ಇಷ್ಟ ಆಗಲ್ಲ. ಅದೇ ಕೆಟ್ಟದ್ದು ಅನಿಸುತ್ತೆ. ಅದೇನಾಗುತ್ತೆ, ಒಬ್ಬ ಮನುಷ್ಯನಿಗೆ ನಾವು ಏನೋ ಒಂದು ಗೌರವ ಕೊಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಗೌರವ ಕೊಡಬೇಕು ಅಂತ ಅನ್ಸೋದೇ ಇಲ್ಲ. ಅವರಿಂದ ಏನಾಗುತ್ತೆ ಗೊತ್ತಾ, ಅವರಿಂದ ಬರೀ ಬ್ಯಾಡ್ ಒಪಿನಿಯನ್ಸು. ನೀವು ಒಳ್ಳೇದು ಮಾಡಿದಾಗ ಒಳ್ಳೇದು ಮಾಡಿದ್ಯಪ್ಪ, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀಯ ಅಂದಾಗ ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ಖುಷಿಯಾಗುತ್ತೆ. ಹಿಂಗೆ ಹೇಳ್ತಾರಲ್ಲ, ನಾನು ಇನ್ನೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ತಲೆಯಲ್ಲಿ ಬರುತ್ತೆ. ನೀನು ಏನೇ ಮಾಡಿದ್ರು ನೀನು ತಪ್ಪು, ನೀನು ಮಾಡಿದ್ದು ಸರಿ ಇಲ್ಲ, ನೀನು ಮಾಡ್ತಾ ಇರೋದೇ ತಪ್ಪು ಅಂತ ಅಂದಾಗ ಏನಾಗುತ್ತೆ ಹೇಳಿ? ಕೆಲಸ ಮಾಡ್ತಿರೋದನ್ನೇ ಬಿಟ್ಬಿಡೋಣ ಅನ್ಸುತ್ತೆ. ಇವಾಗ ಮನೆಯಲ್ಲೇ ಅಷ್ಟೇ, ಮಗನಿಗಾಗಲಿ ಮಕ್ಕಳಿಗಾಗಲಿ ಯಾರಿಗಾಗಲಿ ಸಪೋರ್ಟ್ ಮಾಡಿ. ನೀವು ಓದ್ತಾ ಇರೋ ತಪ್ಪು, ನೀನು ಮಾಡ್ತಾ ಇರೋ ತಪ್ಪು, ಆ ಥರ ಹೇಳಿದಾಗ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ? ಅಯ್ಯೋ, ನಾವು ಏನೇ ಮಾಡಿರೋ ಸರಿ ಇಲ್ಲ ಅಂತ ಇವ್ರು ಹೇಳ್ತಾರಲ್ಲ, ನಾವೇನು ಮಾಡೋದು ಅಲ್ವಾ? ಏನು ಮಾಡೋದೇ ಬೇಡ, ಬಿಟ್ಬಿಡೋಣ ಅಂತ ಅವ್ರ ತಲೆಯಲ್ಲೂ ಬರುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಮಕ್ಕಳನ್ನಾಗಲಿ, ನಿಮ್ಮ ಫ್ಯಾಮಿಲಿನಾಗಲಿ, ಸಂಸಾರದಲ್ಲಿ ಜಗಳ ಬರೋದಾಗಲಿ, ಏನೇ ಒಂದು ಆಗೋದಿದೆ, ಇದೇ ಮೇನ್ ರೀಸನ್ ಇದೆ ನೋಡಿ. ಸಂಸಾರದಲ್ಲಿ ಜಗಳ ಬರೋದು, ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಕೂತ್ಕೊಂಡು ಬಗೆಹರಿಸ್ಕೊಳ್ಬೋದು. ಯಾವುದೇ ವ್ಯವಹಾರ ಇದ್ದರೂ ಮಾತಲ್ಲಿ ಬಗೆಹರಿಸ್ಕೊಳ್ಬೋದಲ್ವಾ? ಇದು ಮಾಡ್ತಾ ಇರೋ ತಪ್ಪು ಅಂತ ಅಲ್ಲ, ಈ ಥರ ಇದೆ, ಹಿಂಗಿದೆ, ಹಿಂಗಲ್ಲ, ಹಿಂಗೆ ಮಾಡು. ಅದನ್ನು ನೀಟಾಗಿ ಬುದ್ಧಿ ಹೇಳಿ. ಇವಾಗ ನಿಮ್ಮ ಮಕ್ಕಳು ಚಿಕ್ಕವಿದ್ರು ಅಷ್ಟೇ, ನೀನು ಮಾಡಿ ಸರಿ ಇಲ್ಲ, ನೀನು ಮಾಡ್ತಾ ಇರೋ ತಪ್ಪು, ನೀನು ಸರಿನೇ ಇಲ್ಲ, ಹಂಗೆ ಏನು ಹೇಳೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ. ಅವ್ರು ಏನು ಮಾಡಿದ್ದಾರೆ ಅದನ್ನೇ
ನೋಡಿ ಅದರಲ್ಲಿ ಏನಾದರೂ ತಪ್ಪಿತ್ತು ಅದು ಸೂಕ್ಷ್ಮವಾಗಿ ಬುದ್ಧಿ ಹೇಳಿ. ಬುದ್ಧಿ ಹೇಳಿದ ಮಕ್ಕಳು ಕೇಳ್ತಾರೆ. ಏನಾಗುತ್ತೆ, ಇವಾಗಿನ ಜನ್ರೇಷನ್ ಮಕ್ಕಳು ತುಂಬ ಅಪ್ಡೇಟ್ ಇರ್ತಾರೆ ಅಲ್ವಾ. ಕಷ್ಟ ಅಂತ ಇದ್ದಾಗ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಕೇಳ್ತೀನಿ ನಾನು ಅಷ್ಟೇ. ನಮಸ್ತೆ ಎಲ್ರಿಗೂ.